ನಮಸ್ಕಾರ. ನನ್ನ ಚಾನಲ್ಗೆ ಬಂದಿದ್ದರೆ ನನ್ನ ಚಾನಲ್ಗೆ ನಮಸ್ಕಾರ. ನನ್ನ ಚಾನಲ್ಗೆ ಬಂದಿದ್ದಕ್ಕೆ ನಮಸ್ಕಾರಗಳು. ಈ ದಿವಸ ನಾನು ನಿಮಗೆ ಅತ್ಯುತ್ತಮವಾದಂಥ ಪ್ರತಿ ವರ್ಷ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿಯ ವ್ರತದ ನಿಯಮವನ್ನು ತಿಳಿಸಿಕೊಡಲಿದ್ದೇನೆ. ಶ್ರದ್ಧಾಭಕ್ತಿಯಿಂದ ಕೇಳಿ, ಶ್ರದ್ಧಾಭಕ್ತಿಯ ನಿಯಮ ಪದ್ಧತಿಯಾಗಿ ಮಾಡಿದರೆ ವರಮಹಾಲಕ್ಷ್ಮಿಯು ತಮಗೆ ಅತ್ಯುತ್ತಮವಾದಂಥ ವರವನ್ನು ನೀಡಿ ತಮ್ಮನ್ನು ಕಾಪಾಡುತ್ತಾಳೆ. ಈ ಭಾವನೆಯಿಂದ ತಾವು ಕೇಳಿ ಮಾಡುವುದರಿಂದ ಯಾವುದೇ ಕಷ್ಟ ಕಾರ್ಪಣ್ಯಕ್ಕೆ ದೂರ ಆಗದೆ ಒಳ್ಳೆಯದಾಗುತ್ತೆ ಎಂದು ಭಾವಿಸುತ್ತೇನೆ. ಮಾಡ್ತಕ್ಕಂಥ ದಿನ ಯಾವುದು? ಮಾಡ್ತಕ್ಕಂಥ ದಿನ ಅಂದರೆ ಈ ವರ್ಷ ಬಂದಿರೋದು 8ನೇ ತಾರೀಕು. ಶಾಸ್ತ್ರ ಸಂಯೋಜಿತವಾಗಿರ್ತಕ್ಕಂಥ 1 ಮತ್ತು 8 ಸ್ವಲ್ಪ ಕೆಲವರಿಗೆ ಕನ್ಫ್ಯೂಸ್ ಇದೆ. ಮಾಡ್ತಕ್ಕಂಥ ವಿಧಾನ ಕರೆಕ್ಟಾಗಿ 8ನೇ ತಾರೀಕು. 8ನೇ ತಾರೀಕು ಅಂತಂದರೆ ಶಾಸ್ತ್ರದ ಹೇಳಿರ್ತಕ್ಕಂಥ ವಿಧಾನ ಅಂತಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯ ಹಿಂದಿನ ಶುಕ್ರವಾರ. ಇದು ಕ್ರಮಬದ್ಧವಾಗಿರ್ತಕ್ಕಂಥ ನಿಯಮ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯ ಹಿಂದಿನ ಶುಕ್ರವಾರ ಈ ವ್ರತವನ್ನು ಆಚರಣೆ ಮಾಡುವ ಕಾಲವಾಗಿರುತ್ತದೆ. ಶುಕ್ರವಾರ ಮಾಡ್ತಕ್ಕಂಥ ಟೈಮ್ ಯಾವುದು? ಸಂಜೆ ಗೋಧೂಳಿ ಸಮಯದಲ್ಲಿ. ಗೋಧೂಳಿ ಸಮಯ ಅಂತಂದರೆ 5 ಕಾಲಿಂದ 6 ಕಾಲವರೆಗೆ, ಹೆಚ್ಚು ಕಡಿಮೆ 1 ಅವರ್ ಟೈಮು. ಈ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಶುಕ್ರ ಆಗಮನ ಆಗಿರ್ತಕ್ಕಂಥದ್ದು ತಮಗೆ ಎಲ್ಲವೂ ಅನುಕೂಲ ಆಗಿರ್ತಕ್ಕಂಥ ಸಮಯ, ಉತ್ತಮ ಟೈಮ್ ಅಂತ ಹೇಳ್ಬೋದು. ಕೆಲವು ಮನಸ್ಸಿನಲ್ಲಿ ಸಂಜೆ ಟೈಮ್ ಅಂತ ತಕ್ಷಣ ಗಾಬರಿ ಆಗೋದು. ಯಾಕಂದರೆ ತಾವು ಕೆಲಸಕ್ಕೆ ಹೋಗ್ತಿರ್ಬೋದು, ಯಾವುದೇ ಕೆಲಸ ಒತ್ತಡ ಇರ್ಬೋದು. ಬೆಳಗ್ಗೆ ಅನುಕೂಲ ಆಗುತ್ತೆ, ಸಂಜೆ ಅನುಕೂಲ ಆಗಲ್ಲ, ನಾವೇನೋ ತಿಂತೀವಿ, ಅದೆಲ್ಲ ಕೆಲವು ಮನಸ್ಸಲ್ಲಿ ಇರುತ್ತೆ. ಶ್ರದ್ಧಾಭಕ್ತಿಯಿಂದ ಮಾಡ್ಬೇಕಂತಿದ್ದರೆ ಅನುಕೂಲ ಎಲ್ಲವೂ ಆಗಿರುತ್ತದೆ. ಬೆಳಗಿನ ಟೈಮಲ್ಲಿ ಕೂಡ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಬೆಳಗಿನ ಟೈಮ್ ಅನಾನುಕೂಲ, ಸಂಜೆ ಮಾಡೋಕ್ಕಾಗದೆ ಅನಾನುಕೂಲ ಇಲ್ಲ ಅಂತರೂ ಬೆಳಗಿನ ಉದಯಕ್ಕೆ ಮಾಡಿಕೊಳ್ಳಿ. ಯಾವುದು? ಸೂರ್ಯ ಉದಯಕ್ಕೆ ನಂತರ ಸಂಜೆ ತಪ್ಪದೆ ಆದಿತ್ಯ ಹೃದಯ ಪಾರಾಯಣ, ಕುಂಕುಮಾರ್ಚನೆ, ಅಮ್ಮನವರು ಅಷ್ಟೋತ್ತರ ಶತನಾಮಾವಳಿ ಹೇಳಿ ಅಲ್ಲಿಗೆ ಪೂರ್ಣ ಆಗುತ್ತೆ. ಮಾಡುವ ವಿಧಾನ ಹೇಗೆ? ತಾಮ್ರದ ಕಲಶ, ಮುಖ್ಯವಾಗಿ ತಾಮ್ರ ಅಥವಾ ಬೆಳ್ಳಿ. ತಾಮ್ರದ ಕಲಶ ಶಾಸ್ತ್ರದ ಪ್ರಕಾರ ಬೆಳ್ಳಿನೂ ಕೂಡ ಅನುಕೂಲವಾಗಿರ್ತದೆ. ತಮ್ಮ ಅನುಕೂಲ ಇದ್ದದ್ದು ಮಾಡ್ಬೋದು. ಆ ಕಲಶದ ಹಾಕ್ತಕ್ಕಂಥದ್ದು ಯಾವುದು? ಇದರಲ್ಲಿ ಮುಖ್ಯವಾಗಿ ಗಂಗೆ ಕಲಶ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಬೇಕು. ಕಲಶದಲ್ಲಿ ನೀರನ್ನು ಹಾಕಿ, ಶುದ್ಧವಾದ ನೀರು, ಅದರಲ್ಲೂ 5 ನಮೂನೆಯ ಗೋಮತಿ ಚಕ್ರ, 5 ಗುಲ್ಗಂಜಿ, 5 ಕಮಲಾಕ್ಷಿ ಬೀಜ, 1 ನಿಂಬೆಹಣ್ಣು, ಅರಿಶಿಣ, ಜಡ್ಡಿಗೆ ಅರಿಶಿಣ, ಕುಂಕುಮ, ಡ್ರೈ ಫ್ರೂಟ್ಸ್ಗಳು, ಏಲಕ್ಕಿ, ಇವು ಕಲಸದ ಒಳಗಡೆ ಹಾಕ್ತಕ್ಕಂಥದ್ದು. ನಂತರ 5 ವೀಳ್ಯದೆಲೆ, ಚೆನ್ನಾಗಿರ್ತಕ್ಕಂಥ 5 ವೀಳ್ಯದೆಲೆಟ್ಟು ಸಂಪೂರ್ಣವಾಗಿ ಕಾಯಿಗೆ ಅರಿಶಿಣದಿಂದ ಬೆಳೆದಂಥ ಕಾಯಿ, ಅದಕ್ಕೆ ಕಣ್ಣು, ಮುಖ ಎಲ್ಲ ಮಾಡಿರಬೇಕು. ಇಲ್ಲದೆ ಹೋದರೆ ತಮ್ಮ ಮನೆಯಲ್ಲಿ ಕಲಸ ಮುಖವಾಡ ಇತ್ತು ಅಂದರೆ ಬೆಳ್ಳಿದು, ಅದಿಟ್ಟರೆ ತುಂಬ ಅನುಕೂಲ. ಇಲ್ಲದೆ ಇದ್ದರೆ ಕಾಯಿಗೆ ಕಣ್ಣು, ಮುಖ ಮಾಡಿ ಮಾಡ್ಬೋದು. ದೊಡ್ಡದಾಗಿ ಕುಂಕುಮ ಇಡಿ. ಅದು ಎಷ್ಟು ಮಟ್ಟಿಗೆ ಅಂದರೆ ಅಲಂಕಾರ ನೋಡಿದ ತಕ್ಷಣ, ಮುಖ ನೋಡಿದ ತಕ್ಷಣ ಅವನು ಎದ್ದು ಬಂದಂಗೆ ಇರಬೇಕು. ಆ ರೀತಿ ಅಲಂಕಾರ ಮಾಡ್ಕೊಂಡಿರ್ಬೇಕು. ಇದು ಶಾಸ್ತ್ರ ಸಂಹಿತ. ತಾಮ್ರ ತಂಬಿಗೆಲೆ ಮಾಡ್ತಕ್ಕಂಥದ್ದು, ಕಲಸಲ್ಲಿ ಇವೆನ್ನ ಹಾಕೋದು, ಜಲ ಕಲಸ ಊಡ್ತಕ್ಕಂಥದ್ದು ಶಾಸ್ತ್ರ ಸಂಹಿತ. ಬಟ್ಟೆ ಆ ಟೈಪ್ ಇರಬೇಕು. ಅನುಕೂಲ ಇದ್ದರೂ ಬಟ್ಟೆ ಸೀರೆ ಬಿಡಿಸ್ಬಿಟ್ಟು ಚಿಕ್ಕದಾಗಿ ಕಲಸಲ್ಲೇ ಮಾಡ್ಬೋದು. ಇಲ್ಲದಿದ್ದರೆ ಬ್ಲೌಸ್ ಪೀಸ್ ಮೇಲೆ ಹಾಕ್ಬೋದು. ಹೂವಿನ ಅಲಂಕಾರ ಬಟ್ಟೆ ಅಂದರೆ ಯಾವ ಎಂಥ ಬಟ್ಟೆಗಳು? ಕಮಲದ ಹೂವಿನ ಬಣ್ಣದಿರ್ತಕ್ಕಂಥ ಸೀರೆ ಇದ್ರೆ ಒಳ್ಳೆಯದು. ಕೆಂಪು ರವಿಕೆ ಮತ್ತು ಬಿಳಿದು ಈ ಪ್ರಕಾರವಾಗಿರಬೇಕು. ಇವಾಗಿನ ಟ್ರೆಂಡ್ ಎಲ್ಲ ಬಂದರೆ ಕಪ್ಪು, ನೀಲಿ ಅದೆಲ್ಲ ಹಾಕೋ ತಪ್ಪು. ಅಮ್ಮನವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಕಲಶ ಸ್ಥಾಪನೆ ಆದ ನಂತರ ನೀವು ಮಾಡ್ತಕ್ಕಂಥ ವಿಧಾನ ಅಂದರೆ ಸಂಕಲ್ಪ ಮಾಡ್ಕೋಬೇಕು. ಯಾವ ಕಾರಣಕ್ಕಾಗಿ ಪೂಜೆ ಮಾಡ್ತಾಯಿದ್ರಿ? ಪ್ರತಿ ವರ್ಷ ಮಾಡ್ತಾಯಿದ್ರಿ, ಅನುಕೂಲ ಆಗಿಲ್ಲ, ಈ ವರ್ಷ ಕೂಡ ನೆಮ್ಮದಿಯಾಗಿ ಮಾಡ್ತಾ ಇದ್ದೀವಿ, ಶ್ರದ್ಧಾಭಕ್ತಿಯಿಂದ ಅನುಕೂಲ ಮಾಡಿಕೊಳ್ಳೋದು. ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ತಾವು ಬೆಳಗಿಂದ ಸಂಜೆವರೆಗೆ ಉಪವಾಸಿದ್ದು, ಗೋಧೂಳಿ ಸಮಯದಲ್ಲಿ ವ್ರತಾಚರಣೆ ನಂತರ, ಅಮ್ಮನವ್ರ ನೈವೇದ್ಯ ನಂತರ ತಾವು ಊಟ ಮಾಡ್ತಿದ್ದು ಮನಸ್ಸಲ್ಲಿ ಇರಬೇಕು. ಕಷ್ಟ ಸಂಕಲ್ಪ ಮಾಡಿಕೊಳ್ಳಿ. ಗಣೇಶ ಪೂಜಾ, ಕಲಶ ಪೂಜಾ,
ವರಮಹಾಲಕ್ಷ್ಮಿ ಅಮ್ಮನವರ ಕಲಶ ಸ್ಥಾಪನೆ ಮಾಡಿದ್ರೆ ಆ ಕಲಶಕ್ಕೆ ಪ್ರತ್ಯೇಕವಾದ ಪೂಜಾ, ಧೂಪ, ದೀಪ, ನೈವೇದ್ಯ. ನೈವೇದ್ಯ ಅಂತಕ್ಕಂಥದ್ದು ಷಡ್ರಸಗಳಿಂದ ಕೂಡಿರ್ತಕ್ಕಂಥ ನೈವೇದ್ಯ. ಹುಳಿ, ಉಪ್ಪು, ಖಾರ, ಒಗರು, ಸಿಹಿ, ಕಹಿ ಇವೆಲ್ಲವೂ ಷಡ್ರಸಗಳು 6 ನಮೂನೆಯ ರಸಗಳಿಂದ ನಮಗೆ ತುಂಬ ಇಷ್ಟ. ಬೇರೆ ಪ್ರತ್ಯೇಕ ಮಾಡಿದ ಪರವಾಗಿಲ್ಲ, ನಿಮ್ಮ ಅನುಕೂಲ ತಕ್ಕಂತೆ ಷಡ್ರಸಗಳನ್ನು ಕೂಡಿರ್ತಕ್ಕಂಥ ಅನ್ನವನ್ನು ನೈವೇದ್ಯ ಮಾಡೋದ್ರಿಂದ ನಮಗೆ ತೃಪ್ತಿ ಆಗುತ್ತೆ. ನೀವು ಕೇಳತಕ್ಕಂಥ ವರಗಳು ದಿಢೀರ್ನ ಸಿಗುತ್ತದೆ. ಇದು ತಮ್ಮ ಮನಸ್ಸಲ್ಲಿ ಇರಲಿ. ಇದಲ್ಲದೆ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀರಾ, ನಮ್ಗೆ ಅನುಕೂಲಗಳಾಗಿಲ್ಲ. ಯಾಕೆ ಅನುಕೂಲ ಆಗಿಲ್ಲ? ತಾವು ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತದೆ. ಮಾಡ್ತಕ್ಕ ವಿಧಾನ ಸರಿ ಇದ್ದರೆ ಯಾವುದೂ ತೊಂದರೆ ಇಲ್ಲ. ಇದು ವ್ರತ ನಿಯಮ ತಪ್ಪಬಾರದು. ಹಬ್ಬ ಹರಿದಿನಗಳಿಗೆ ತಪ್ಪೋದು, ಒಂದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಅದಕ್ಕೆ ಯಾವುದೂ ಬಾಧ್ಯತೆ ಇಲ್ಲ. ವ್ರತ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಅಮ್ಮನವರಿಗೆ ಪ್ರತ್ಯೇಕವಾಗಿ ಇದೇ ಪ್ರಕಾರ ಮಾಡೋಕ್ಕಂತ ನಿಯಮ ಇರುತ್ತೆ. ಅದೇ ಪ್ರಕಾರ ಮಾಡಿದರೆ ತಮಗೆ ಯಾವುದೂ ಕೊರತೆ ಇಲ್ದಂಗೆ ಅಮ್ಮನವರಿಂದ ದಿಢೀರ್ನಾಗಿ ತಮಗೆ ಲಾಭ ಲಭಿಸುತ್ತದೆ. ಯಾವುದೇ ಕಾರಣದಿಂದ ತಮ್ಮ ಕುಟುಂಬದಲ್ಲಿ ಹಿಂದಿನ ಹಿರಿಯ ತಲೆಗಳು ಯಾವುದೇ ಕಾರಣಕ್ಕೆ ಮಾಡಿ ನಿಂತೋಗಿತ್ತು ಅಂದರೆ, ಯಾವ ಕಾರಣಕ್ಕೆ ನಿಂತಿತ್ತು ಅಂತ ತಿಳ್ಕೊಳ್ಳಿ. ಏನೋ ಒಂದು ಕಾರಣದಿಂದ ಬಿಟ್ಟೋಗಿರ್ತಾರೆ. ಬಿಟ್ಟೋಗಿದ್ದು ತಾವು ಸ್ವತಃ ಮಾಡಲೇಬೇಕಂತ ಮತ್ತೆ ಮಾಡಿಬಿಟ್ಟು ಕಷ್ಟ ಸಿಕ್ಕಾಕೊಳ್ಳೋದಲ್ಲ. ಹಿರಿಯರ ಸಮ್ಮತಿ ಮೇರೆಗೆ ತಾವು ಮಾಡ್ಬೋದು. ಮಾಡ್ತಾ ಇದ್ರೆ ಏನೋ ತೊಂದರೆ ಆಗ್ತದೆ, ತೊಂದರೆ ಆಗ್ತಾ ಇತ್ತು, ಮಾಡ್ತಾ ಇರಬಾರ್ದು. ಇದು ಯಾವ ಕಾರಣಕ್ಕೆ ಯಾರು ಮಾಡಬಾರ್ದು ಅಂದ್ರೆ ಅಡ್ಡಿ ಇಲ್ಲ. ಕೆಲವೊಂದು ಸಂಪ್ರದಾಯ ಪ್ರಕಾರ ಮನೆಯಲ್ಲಿ ಅನುಕೂಲಗಳಿಂದಾಗಿ ಬಿಟ್ಟಿರ್ತಾರೆ. ಅದು ಆ ದಿವಸ ಏನಾದರೂ ಘಟನೆ ಆಗಿರುತ್ತೆ, ಅದನ್ನು ತಿಳ್ಕೊಂಡ್ಬಿಟ್ಟು ತಾವು ಪುನಃ ಮಾಡೋದು ಒಳ್ಳೆಯದು, ಹಿರಿಯರ ಸಮ್ಮತಿ ಮೇರೆಗೆ. ಹಿಂದಿನ ಕಾಲದಲ್ಲಿ ಕೂಡು ಕುಟುಂಬ ಇರ್ತಾ ಇತ್ತು. ಕೂಡು ಕುಟುಂಬದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ಇದ್ದು, ಒಂದೇ ಕುಟುಂಬದಲ್ಲಿ ಎಲ್ಲರೂ ಸೇರಿ ಪರಿಪೂರ್ಣವಾಗಿ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ರು. ಇವಾಗ ಗಂಡ ಹೆಂಡತಿ ಒಂದು ಮಗು ಇದ್ಬಿಟ್ರು ಅದೊಂದು ಫ್ಯಾಮಿಲಿನೇ. ಈಗಿನ ಕಾಲದ ಪ್ರಕಾರ ಅಣ್ಣ ತಮ್ಮ ಬೇರೆ ಮನೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇವರು ಮಾಡ್ತಾರೆ. ಕುಟುಂಬದಲ್ಲಿ ಯಾರಿಗೆ ಕೆಲವು ಸೌಖ್ಯ, ಕೆಲವು ಅಸೌಖ್ಯ. ಇದು ವಿಧಾನ ಅಲ್ಲ. ಕೂಡು ಕುಟುಂಬ ಮಾಡ್ತಕ್ಕಂಥ ವಿಧಾನ ಸರಿಯಾಗಿರ್ತಾ ಇತ್ತು. ಸರಿ, ಇವಾಗಿನ ಕಾಲ ತಕ್ಕಂತೆ ಇವಾಗ ಎಲ್ಲರೂ ಹಂಗಿರ್ಬೇಕಾಗಿದೆ, ಇರ್ತಾ ಇದ್ದಾರೆ. ಮಾಡ್ತಕ್ಕಂಥ ವಿಧಾನ ಸರಿಯಾಗಿರ್ಕೊಂಡು ತಮ್ಗೆ ಯಾವ ತೊಂದರೆ ಇಲ್ಲ. ಇದು 8ನೇ ತಾರೀಕಿಗೆ ಮಾಡಿಕೊಳ್ಳಿ. ಅದು ಸಂಜೆ ಮಾಡಿ ತುಂಬ ಒಳ್ಳೆಯದು. ಒಂದು ವೇಳೆ ಆಗದೇ ಇದ್ದರೆ ಕೂಡ ಬೆಳಗ್ಗೆ ಮಾಡಿಕೊಳ್ಳಿ. ಮಾಡಿಕೊಂಡಂತ ಸಂಜೆ ತಪ್ಪದೆ ಆದಿತ್ಯ ಹೃದಯ ಪಾರಾಯಣ ಮತ್ತು ಕುಂಕುಮಾರ್ಚನೆ, ಅಮ್ಮನವರ ಶತನಾಮವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಿ ನೈವೇದ್ಯ ಮಾಡಿ, ನಂತರ ಆ ನೈವೇದ್ಯವನ್ನು ತಾವು ಸಂಜೆ ಸ್ವೀಕರಿಸಬೇಕು. ಬೆಳಗಿನ ಸಂಜೆವರೆಗೆ ಉಪವಾಸ ಇದ್ದು, ಬೆಳಿಗ್ಗೆ ಅನುಕೂಲ ಆದರೆ ಮಾಡಿಬಿಡಿ, ಅಥವಾ ಸಾಯಂಕಾಲ ಮಾಡಿದರೆ ಇದು ತುಂಬ ಉತ್ತಮ. ಸಂಜೆ ಮಾಡಿಕೊಂಡು ನಂತರ ನೈವೇದ್ಯ ಮಾಡಿ, ಆ ನೈವೇದ್ಯನ ತಾವು ಉಪವಾಸ ಇದ್ದು ಅದನ್ನು ಪರಿಪೂರ್ಣವಾಗಿ ಮುಗಿಸಿದ್ರೆ ಮಾತ್ರ ತಮಗೆ ಅಮ್ಮನವರಿಂದ ಕೃಪಾ ಕಟಾಕ್ಷ ನೆರವೇರುತ್ತದೆ. ಯಾವ ಕಾರಣಕ್ಕೆ ತೊಂದರೆ ಬರದಂಗೆ ಹೇಳಬೇಕು. ಸರಿ, ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ತಪ್ಪದೇ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡ್ಬೋದು. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಕ್ಕೆ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.